ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ದಿನ 14th ಜುಲೈ ಮತ್ತೊಂದು ಡಿಸಪಾಯಿಂಟಿಂಗ್ ಡೇ ನಿಫ್ಟಿಗೆ. ಆದ್ರೆ ನಾವು ಬ್ಯಾಂಕ್ ನಿಫ್ಟಿ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನೋಡಿದ್ರೆ ಇವತ್ತಿನ ದಿನ ಇವು ಲೋವರ್ ಲೆವೆಲ್ ಇಂದ ಒಳ್ಳೆ ರಿಕವರಿ ಕಂಡು ಕ್ಲೋಸಿಂಗ್ ಕಂಡು ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಯ್ತು. ಆದ್ರೆ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನ ನೋಡಿದ್ರೆ ಇದು ದಿನದ ಹೈ ಅಲ್ಲಿ ಆಲ್ಮೋಸ್ಟ್ ನಿಯರ್ 20-day ಮೂವಿಂಗ್ ಅವರೇಜ್ ಹತ್ರ ಬಂದು ಕ್ಲೋಸಿಂಗ್ ನ ಕಂಡಿದೆ. ಮೋರ್ ದೆನ್ 1% ಇಲ್ಲಿ ರಿಕವರಿ ಕಂಡಿದೆ. ಸೊ ಈಗ ನಾವು ಈ ವಿಡಿಯೋದಲ್ಲಿ ನಿಫ್ಟಿ ಮಾತ್ರ, ನಿಫ್ಟಿ ಜೊತೆಗೆ ಸೆನ್ಸೆಕ್ಸ್ ಕೂಡ ನಾಳೆ ದಿನದ ಅಂದ್ರೆ 15 ಜುಲೈ ಸೆನ್ಸೆಕ್ಸ್ ಎಕ್ಸ್ಪೈರಿ ದಿನದ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಟ್ರೇಡಿಂಗ್ ಅನಲೈಸಿಸ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ನಮ್ಮ ಚಾನಲ್ನ ವ್ಯೂವರ್ಸ್ ಆಗಿರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರಾ ಇಲ್ಲ ಅಂತ ಒಂದು ಬಾರಿ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಮಾಡಿ. ಅದರಿಂದ ನನ್ನ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ಹಾಗೂ ವಿಡಿಯೋನ ಕೊನೆಯವರೆಗೆ ನೋಡಿ, ಲೈಕ್ ಮಾಡೋದನ್ನ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಈಗ ನಾವು ನಿಫ್ಟಿ ಬಗ್ಗೆ ಹೇಳೋದಾದ್ರೆ, ನಿಫ್ಟಿ ಇವತ್ತಿನ ದಿನ ಕ್ಲೋಸಿಂಗ್ ನೆಗೆಟಿವ್ ಅಲ್ಲಿ ಏನು ಕೊಡ್ತು, ಆದ್ರೆ ದಿನದ ಲೋವರ್ ಲೆವೆಲ್ ಇಂದ, ಅದು ದಿನದ ಲೋವರ್ ಲೆವೆಲ್ ಅಂತಂದ್ರೆ ಇದು ಬಂದು 25,001, ಆಲ್ಮೋಸ್ಟ್ 25,000 ನ ಇಲ್ಲಿ ಟೆಸ್ಟ್ ಮಾಡಿ ಅಲ್ಲಿಂದ 100 ಪಾಯಿಂಟ್ಸ್ ರಿಕವರಿ ಕೊಟ್ಟಿತ್ತು. ಒಂದು ಕ್ಷಣದಲ್ಲಿ ಇದು ದಿನದ ಹೈ ಮಾಡಿದ್ದು 25,107 ವರೆಗೂ ಹೋಗಿತ್ತು. ಸೊ ಇಲ್ಲಿ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದಾಗ ಹೇಳಿದ್ದೆ, ನಿಫ್ಟಿಗೆ ರೇಂಜು ಮೇಲೆ 25,300, ಕೆಳಗಡೆ 25,000. ಸೊ ನಾವು 25,300 ಹತ್ರ ಹೋದ್ರೆ ಅಲ್ಲಿ ಪುಟ್ ಪೊಸಿಷನ್ ತಗೋಬೇಕು. ಅದೇ ಕೆಳಗಡೆ 25,000 ಹತ್ರ ಬಂದ್ರೆ ಇಲ್ಲಿಂದ ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತಗೋಬೇಕು ಅಂತ ಹೇಳಿದ್ದೆ. ಸೊ ಅದನ್ನೇ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ಇಲ್ಲಿ ಮೆನ್ಷನ್ ಮಾಡಿದ್ದೆ. ಸೊ ಇಲ್ಲಿ ಏನಾದರೂ ಕಾಲಲ್ಲಿ ಪೊಸಿಷನ್ಸ್ ಇದ್ರೆ 25,000 ಕೆಳಗಡೆ ಅದು 24,970 ಹತ್ರ ಸ್ಟಾಪಸ್ ಇಡಬೇಕು ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದೆ. ಇಲ್ಲಿ ರಿಕವರಿ ಬಂದಿರೋ ರಿಕವರಿ, ಆದ್ರೆ 25,100 ಮೇಲೆ ಕ್ಲೋಸಿಂಗ್ ಕಾಣಲಿಲ್ಲ. ಅದಕ್ಕಾಗಿ ನಾವು ಯಾವುದೇ ಪೊಸಿಷನ್ಸ್ ನಾಳೆ ದಿನ ತಗೊಂಡು ಹೋಗ್ಲಿಲ್ಲ. ಸೊ ನಾವು ನಾಳೆ ದಿನ ಅಂದ್ರೆ 15th ಜುಲೈ ಬಂದಾಗ ನಿಫ್ಟಿನಲ್ಲಿ ಯಾವ ರೀತಿ ಪೊಸಿಷನ್ ತಗೋಬಹುದು ಅಂತ ನೋಡೋಕ್ಕಿಂತ ಮುಂಚೆ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳ ಕಡೆ ಕ್ವಿಕ್ ಆಗಿ ನೋಡ್ಬೇಕು ಅಂತಂದ್ರೆ, ಇಲ್ಲಿ ಇಂಡಿಯಾ ವರ್ಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ 12 ಕೆಳಗಡೆ ಇದೆ. ಬ್ರೆಡ್ ಕ್ರೂಡ್ ಆಯಿಲ್ ಇವತ್ತಿನ ದಿನ 70 ಮೇಲೆ ಹೋಗಿದೆ. ಸೊ ಇಮಿಡಿಯೇಟ್ ಆಗಿ ಇದಕ್ಕೆ ಇಲ್ಲಿ 71 ಹತ್ರ ಡೇ ಮೂವಿಂಗ್ ಇದೆ. ಸೊ 71 ಮೇಲೆ ಹೋಯ್ತು ಅಂತಂದ್ರೆ ಸೊ ಅದು ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ. ಓವರ್ ಆಲ್ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಗೆ ಇದ್ರ ಕಡೆ ನಾವು ಗಮನ ಕೊಡ್ಲೇಬೇಕು. ಇನ್ನು ನಮ್ಮ ರುಪಿ ವ್ಯಾಲ್ಯೂ 85.94 ಹತ್ರ 86 ಹತ್ರ ಇದೆ ಅಂತ ಹೇಳ್ಬೋದು. ಸದ್ಯಕ್ಕೆ ಇದನ್ನ ನಾವು ನ್ಯೂಟ್ರಲ್ ಅಂತ ತಗೊಳ್ಳೋಣ. ಇನ್ನು US ಡಾಲರ್ ಇಂಡೆಕ್ಸ್ 97.9 ಹತ್ರ 98 ಹತ್ರ ತಗೊಳ್ಳೋಣ. ಇದನ್ನ ನಾವು ನ್ಯೂಟ್ರಲ್ ಅಂತಾನೆ ಕನ್ಸಿಡರ್ ಮಾಡೋಣ. US 10-year ಬಾಂಡ್ ರೇಟ್ 4.4 ಹತ್ರ ಇದೆ. ಸೊ ಇದು ಜುಲೈ ಮಂತ್ ಹೈಯಲ್ಲಿ ಇದೆ. ಸೊ ಇದು ಇದೇ ರೀತಿ ಹೆಚ್ಚಾಗ್ತಾ ಹೋದ್ರೆ ಅದು ಮಾರ್ಕೆಟ್ಗೆ ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ಪೊಸಿಷನ್ ನ ತಗೋಬೇಕಾಗತ್ತೆ. ಇನ್ನು US ಮಾರ್ಕೆಟ್ಗೆ ಬಂದ್ರೆ, US ಮಾರ್ಕೆಟ್ ಅಲ್ಲಿ ಶುಕ್ರವಾರ ದಿನ ಕರೆಕ್ಷನ್ ಬಂದಿತ್ತು, ನಾವು ಡಿಸ್ಕಸ್ ಮಾಡಿದ್ವಿ. ಆದ್ರೆ ಈಗ ಡೌ ಫ್ಯೂಚರ್ಸ್ 100 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಅದು ಯಾವ ರೀತಿ ಮೂಮೆಂಟಮ್ ಬರುತ್ತೆ ಅಂತ ನೋಡ್ಬೇಕಾಗತ್ತೆ. ಇನ್ನು ನಿಕೆ 10-day ಮೂವಿಂಗ್ ಅವರೇಜ್ ಹತ್ರ ಬಂದು ಇಲ್ಲಿ 20-day ಮೂವಿಂಗ್ ಅವರೇಜ್ ಹತ್ರ ಇದೆ. ಸೊ ಇದನ್ನ ಕೂಡ ನಾವು ಚೆಕ್ ಮಾಡ್ಬೇಕಾಗತ್ತೆ. ಇಂಡಿಯನ್ ಮಾರ್ಕೆಟ್ ಅವರ್ಸ್ ಟ್ರೇಡಿಂಗ್ ತಗೋಬೇಕು ಅಂತಂದ್ರೆ. ಇನ್ನು ಡಾಕ್ಸ್ ಇಂಡೆಕ್ಸ್, UK ಇಂಡೆಕ್ಸ್, ಇದು ಈಗ ತನ್ನ 10-day ಮೂವಿಂಗ್ ಅವರೇಜ್ ಕೆಳಗಡೆ ಬಂದು 20-day ಮೂವಿಂಗ್ ಅವರೇಜ್ ಹತ್ರ ಸಪೋರ್ಟ್ ತಗೊಂಡು ತೋರಿಸ್ತಾ ಇದೆ. ಸೊ ಇಲ್ಲಿ ರಿಕವರಿ ಬರುತ್ತಾ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸದ್ಯಕ್ಕೆ ಇಲ್ಲಿ ಎಲ್ಲ ನಮಗೆ ಮಿಕ್ಸ್ಡ್ ಒಪಿನಿಯನ್ ಸಿಗ್ತಾ ಇದೆ. ಇನ್ನು ನಾವು ಈಗ ನಿಫ್ಟಿ ಆಪ್ಷನ್ ಚೈನಿಗೆ ಬಂದ್ರೆ, ಈಗ ನಾನು ನಿಫ್ಟಿ ಬಾರ್ ಚಾರ್ಟ್ ಅಲ್ಲಿ ಇದ್ದೀನಿ. ಇದಕ್ಕಿಂತ ಮುಂಚೆ ನಾವು ಕ್ವಿಕ್ ಆಗಿ NSE ವೆಬ್ಸೈಟ್ ಅಲ್ಲಿ ಪೊಸಿಷನ್ಸ್ ಆಗಿದೆ ಅಂತ ನೋಡೋದಕ್ಕೆ ಇಲ್ಲಿ ನಾನು NSE ವೆಬ್ಸೈಟ್ ಟೋಟಲ್ ಓಪನ್ ಇಂಟ್ರೆಸ್ಟ್ ಚೆಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಪುಟ್ ಸೈಡ್ ಅಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ 13,49,000 ಇದೆ. ಕಾಲ್ ಸೈಡ್ ಅಲ್ಲಿ 24,81,000 ಇದೆ. ಸೊ ಇಲ್ಲಿ ಕಾಲ್ ರೇಟರ್ಸ್ ಹೆಚ್ಚಾಗಿದ್ದಾರೆ, ಮಾರ್ಕೆಟ್ ಬೇರಿಶ್ ಆಗಿದೆ, ಆದ್ರೆ ಆಲ್ಮೋಸ್ಟ್ ನಿಯರ್ ಓವರ್ ಸೋಲ್ಡ್ ಝೋನ್ ಅಲ್ಲಿ ಇದೆ. ಸೊ ಇದನ್ನ ನಾವು ಗಮನ ಕೊಡ್ಬೇಕಾಗತ್ತೆ. ಸೊ ಓವರ್ ಸೋಲ್ಡ್ ಮಾರ್ಕೆಟ್ ಅಲ್ಲಿ ಯಾವುದೇ ಕ್ಷಣ ರಿಕವರಿ ಬರೋ ಚಾನ್ಸಸ್ ಇರುತ್ತೆ. ಇನ್ನು ನಿಫ್ಟಿ ಈಗ 25,000 ಹತ್ರ ಕ್ಲೋಸ್ ಆಗಿದ್ದಕ್ಕೆ ಸಪೋರ್ಟ್ ಆಪ್ಷನ್ ಚೈನ್ ಪ್ರಕಾರ 25,000 ಹತ್ರ ಮೇಜರ್ ಸಪೋರ್ಟ್ ಇದೆ. ಸೊ ಆಲ್ರೆಡಿ ಇವತ್ತಿನ ದಿನ ಈ ಲೆವೆಲ್ ಅಲ್ಲಿ ಒಂದು ಸಪೋರ್ಟ್ ತಗೊಂಡಿದೆ. ಸೊ ನಾಳೆ ದಿನ ಇದ್ರ ಕೆಳಗಡೆ ಹೋದ್ರೆ ಸೊ ಆಗ
ಇಲ್ಲಿ ಏನು ಪುಟ್ ಟ್ರೇಡರ್ಸ್ ಇರ್ತಾರೆ ಅವರು ರಿಸ್ಕ್ ಅಲ್ಲಿ ಬರ್ತಾರೆ, ಆಗ ಇನ್ನ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಕಾಲ್ ಸೈಡ್ ಅಲ್ಲಿ ಬಂದ್ರೆ 25,200 ಹತ್ರ ಮೊದಲನೇದಾಗಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದ್ದಾರೆ. ಸೊ ಇದ್ರ ಮೇಲೆ ಟ್ರೇಡ್ ಆಗಿ ಶುರು ಆದ್ರೆ ಸೊ ಇವರು ಸ್ಟಾಪ್ ಲಾಸ್ಗಳು ಹಿಟ್ ಆಗಿ 25,300 ಹತ್ರ ಬರುತ್ತೆ. ಅದಾದ್ಮೇಲೆ 25,400 ಟುವರ್ಡ್ಸ್ 25,000 ಸೊ ಶಾರ್ಪ್ ಮೂವ್ಮೆಂಟ್ ಅಥವಾ ಒಂದ್ ಸೈಡ್ ಟ್ರೆಂಡಿಂಗ್ ಮೂವ್ಮೆಂಟ್ ಇರೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ಇಟ್ಕೊಂಡು ನಾವು ಪೊಸಿಷನ್ಸ್ ಯಾವ ರೀತಿ ತಗೋಬೇಕು ಅಂತ ನೋಡೋದಾದ್ರೆ, ಮೊದಲನೇದಾಗಿ ನಾವು ನಿಫ್ಟಿನಲ್ಲಿ ಈಗ ನಿಫ್ಟಿ 25,082 ಕ್ಲೋಸ್ ಆಗಿದೆ. ಸೊ ಇಲ್ಲಿ ನೀವು ನಿಫ್ಟಿನಲ್ಲಿ ಸರಿಯಾಗಿ ಗಮನಿಸಿದ್ರೆ ನಿಫ್ಟಿ ಇವತ್ತಿನ ದಿನದ ಚಾರ್ಟ್ ನೋಡಿದ್ರೆ ಇದು ಸ್ವಲ್ಪ ಇಲ್ಲಿ ಬೌಂಡಿಂಗ್ ಬಾಟಮ್ ರೀತಿ ಚಾರ್ಟ್ ಫಾರ್ಮ್ ಆಗಿದೆ. ಸೊ ಅದಕ್ಕಾಗಿ ನಾವು ನಿಫ್ಟಿನಲ್ಲಿ ಇಲ್ಲಿ ನಿಫ್ಟಿ ಬೆಳಿಗ್ಗೆ ಅರೌಂಡ್ 10 o'clock ಸಮಯದಲ್ಲಿ ಹೈ ಮಾಡಿದ್ದು 25,127. ಸೊ ನಾವು ನಿಫ್ಟಿನಲ್ಲಿ 25,127 ಬಿಟ್ರೆ 25,130 ಮೇಲೆ ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇಲ್ಲಿ ಮೂವ್ಮೆಂಟ್ ಅಪ್ ಬರೋಕೆ ಶುರು ಆದ್ರೆ 10 ಡೇ ಹಾಗೂ 20 ಡೇ ಮೂವಿಂಗ್ ಅವರೇಜ್ಗಳು ಇರ್ತವೆ. ಸೊ ಅಲ್ಲಿ ಮೇ ಬಿ ಸ್ವಲ್ಪ ನಿಫ್ಟಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಅದಾದ್ಮೇಲೆ ಬರೋ ಮೂವ್ಮೆಂಟ್ ಅಲ್ಲಿ ನಿಫ್ಟಿ ವಾಟ್ಸ್ 25,400 450 ವರೆಗೆ ರೀಚ್ ಆಗ್ಬೋದು. ಆದ್ರೆ ನಾವು ಈ ಕನ್ಸಾಲಿಡೇಷನ್ ರೇಂಜ್ ಏನಿದೆ ಇದು 25,380 ಇಂದ 25,450. ಸೊ 25,400 ನ ಮಾತ್ರ ಟಾರ್ಗೆಟ್ ಇಟ್ಕೊಂಡು ಹೋಗೋಣ. ಇನ್ನು ನಿಫ್ಟಿ ಏನಾದ್ರು ಈಗಿನ ಲೆವೆಲ್ ಇಂದ ಸ್ಲಿಪ್ ಆಗಿ ಕೆಳಗಡೆ ಬಂದ್ರೆ ಇಮಿಡಿಯೇಟ್ ಆಗಿ 25,000 ಸಪೋರ್ಟ್ ಅಂತ ಡಿಸ್ಕಸ್ ಮಾಡಿದ್ವಿ. ಇಲ್ಲಿಂದ ಇನ್ನು ಕೆಳಗಡೆ ಬಂದ್ರೆ 24,900 ಹತ್ರ ಇಲ್ಲಿ ಅಗೇನ್ 50 ಡೇ ಮೂವಿಂಗ್ ಅವರೇಜ್ ಇದೆ. ಸೊ ಈ ರೇಂಜ್ ಅಲ್ಲಿ ನಾವು ಯಾವುದೇ ಪೊಸಿಷನ್ಸ್ ತಗೊಳ್ಳಲ್ಲ. ಓನ್ಲಿ ನಿಫ್ಟಿ 24,900 ಈ 50 ಡೇ ಮೂವಿಂಗ್ ಅವರೇಜ್ ನ ಬ್ರೇಕ್ ಆಗಿ ಕೆಳಗಡೆ ಬರ್ತಾ ಇದ್ರೆ ಇಲ್ಲಿ ಪುಟ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ ಆಯ್ತು. ಈಗ ಸೆನ್ಸೆಕ್ಸ್ ಗೆ ಬಂದ್ರೆ, ಸೊ ಸೆನ್ಸೆಕ್ಸ್ ವೀಕ್ಲಿ ಎಕ್ಸ್ಪೈರಿ ಇರೋ ಕಾರಣ ಇದರಲ್ಲಿ ನಾವು ಲೆವೆಲ್ಸ್ ನ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಸೆನ್ಸೆಕ್ಸ್ ಅಲ್ಲಿ ಕೂಡ ನಾವು ನೋಡ್ತಾ ಇದೀವಿ. ಇಲ್ಲಿ ನಾವು 82,400 ಮೇಲೆ ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. 82,400 ಮೇಲೆ ಕಾಲಲ್ಲಿ ಪೊಸಿಷನ್ ತಗೊಂಡ್ರೆ ಇಲ್ಲಿ ಕೂಡ 20 ಡೇ ಮೂವಿಂಗ್ ಅವರೇಜ್ ಹಾಗೂ 10 ಡೇ ಮೂವಿಂಗ್ ಅವರೇಜ್ ನಿಯರ್ 83,000 ಹತ್ರ ಬರುತ್ತೆ. ಸೊ ಇಲ್ಲಿ ಸೆನ್ಸೆಕ್ಸ್ ಮೇ ಬಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು, ಕನ್ಸಲ್ಟೇಷನ್ ಆಗ್ಬೋದು. ಅದಾದ್ಮೇಲೆ 83 ಮೇಲೆ ಸೆನ್ಸೆಕ್ಸ್ ಸಸ್ಟೈನ್ ಆಯ್ತು ಅಂತಂದ್ರೆ 83,200 ಇಂದ 300 ಲೆವೆಲ್ ನಾವು ಟಾರ್ಗೆಟ್ ಇಟ್ಕೊಂಡು ಹೋಗ್ಬೋದು. ಇನ್ನು ಸೆನ್ಸೆಕ್ಸ್ ಕೆಳಗಡೆ ಬಂದ್ರೆ ಇಲ್ಲಿ ಕೂಡ 50 ಡೇ ಮೂವಿಂಗ್ ಅವರೇಜ್ 81,700 ಇಂದ 800 ಲೆವೆಲ್ ಅಲ್ಲಿ ಇದೆ. ಸೊ ಇಲ್ಲಿ ಒಂದು ಸಪೋರ್ಟ್ ತಗೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಹಾಗಾಗಿ ಇಲ್ಲಿ ನಾವು ಯಾವುದೇ ಪೊಸಿಷನ್ಸ್ ನ ತಗೊಳ್ಳಲ್ಲ. ಅದೇ ಸೆನ್ಸೆಕ್ಸ್ ಕೆಳಗಡೆ 81,800 ಕೆಳಗಡೆ ಟೈಮ್ ಸ್ಪೆಂಡ್ ಮಾಡಿ UK ಮಾರ್ಕೆಟ್ ಓಪನ್ ಆದ್ಮೇಲೆ ಆಫ್ಟರ್ 1 PM ಇದ್ರ ಕೆಳಗಡೆ ಸ್ಲಿಪ್ ಆಯ್ತು ಅಂತಂದ್ರೆ ಇಲ್ಲಿ ಪುಟ್ ಪೊಸಿಷನ್ ತಗೊಳಕ್ಕೆ ಕೂಡ ನಾವು ನೋಡ್ಬೋದು. ಸೊ ಈ ರೀತಿ ನಾವು ಸೆನ್ಸೆಕ್ಸ್ ಹಾಗೂ ನಿಫ್ಟಿನಲ್ಲಿ ಮಾತ್ರನೇ ಈ ಮಂಗಳವಾರ ದಿನ 15 ಜುಲೈ ಟ್ರೇಡಿಂಗ್ ಮಾಡೋಕೆ ನೋಡೋಣ. ನಿಫ್ಟಿ ಸೆನ್ಸೆಕ್ಸ್ ಬಿಟ್ಟು ಬ್ಯಾಂಕ್ ನಿಫ್ಟಿ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಅಥವಾ ಯಾವುದೇ F&O ಸ್ಟಾಕ್ ಗಳಲ್ಲಿ ಪೊಸಿಷನ್ ತಗೊಳ್ಳೋ ಲೆವೆಲ್ಸ್ ಏನಾದ್ರು ಇದ್ರೆ ಅದನ್ನ ನಾನು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಅಲ್ಲಿಂದ ನೀವು ಮಾಹಿತಿನ ಪಡಿಬಹುದು. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.